ಲೈಬ್ರರಿಗೆ ಹೋಗಿದ್ದ ಕಾಳಿಂದಿ ಒಂದೆರಡು ಪುಸ್ತಕಗಳನ್ನು ಕೈಲಿ ಹಿಡಿದು ತನ್ನ ಕಾಲೇಜಿಗೆ ಹಿಂತಿರುಗುತ್ತಿದ್ದಳು. ಅವಳ ಮನಸ್ಸೆಲ್ಲ ಅಸಿಸ್ಟೆಂಟ್ ಲೈಬ್ರರಿಯನ್ ಸೀತಾರಾಮುವಿನ ಬಗೆಗೆ ತುಂಬಿಕೊಂಡಿತ್ತು. ಎಂತಹ ವಿಲಕ್ಷಣ ವ್ಯಕ್ತಿ ಈ ಸೀತಾರಾಮು! ಯೂನಿವರ್ಸಿಟಿಯಲ್ಲಿ ಪಠ್ಯವಾಗಿರುವ ಯಾವ ಪುಸ್ತಕವೇ ಆಗಲಿ, ಯಾವ ಲೇಖನವೇ ಇರಲಿ, ಒಂದೆರಡೇ ನಿಮಿಷದಲ್ಲಿ ಹುಡುಕಿ ಕೈಗೆಟಕಿಸುವ ನಿಸ್ಸೀಮ. ಅವನ ಬೆರಳುಗಳು ಸರಿಯಾದ ಶೆಲ್ಫಿನಲ್ಲಿ ಸರಿಯಾದ ಪುಸ್ತಕದ ಮೇಲೆಯೇ ಹೋಗಿ ನಿಲ್ಲುತ್ತಿದ್ದವು. ಅವನ ಈ ದಕ್ಷತೆಗೆ ಕಾಳಿಂದಿ ಮಾತ್ರವೇ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಬೆರಗಾಗುತ್ತಿದ್ದ. ಎಲ್ಲರೂ ತಾವು ಹುಡುಕುವ ಪ್ರಯತ್ನವನ್ನೇ ಮಾಡದೆ ಬೇಕಾದ ಪುಸ್ತಕಗಳ ಹೆಸರನ್ನು ಚೀಟಿಯಲ್ಲಿ ಗುರುತಿಸಿ ಅವನ ಕೈಗೆ ಕೊಟ್ಟು ಪುಸ್ತಕಕ್ಕೆ ಕಾಯುತ್ತಾ ನಿಲ್ಲುತ್ತಿದ್ದರು. ಸೀತಾರಾಮವು ಬೇಸರಿಸಿಕೊಳ್ಳದೆ ಪ್ರೀತಿಯಿಂದ ಹೆಮ್ಮೆಯಿಂದ ಪುಸ್ತಕಗಳನ್ನು ತೆಗೆದುಕೊಡುತ್ತಿದ್ದರು. ಹಾಗಾಗಿ ಅವನಿಗೆ ಎಲ್ಲರೂ ಸ್ನೇಹಿತರಾಗಿ ಬಿಡುತ್ತಿದ್ದರು. ಒಮ್ಮೆ ಕಾಳಿಂದಿ, ನೀವಿಷ್ಟನ್ನೂ ಹೇಗೆ ಜ್ಞಾಪಕ ಇಟ್ಕೊಂಡಿರಿರಿ ಸೀತಾರಾಮು ಎಂದಳು ಕುತೂಹಲದಿಂದ. ಚೆನ್ನಾಗಿ ಕೇಳಿದ್ರಿ ಮೇಡಮ್, ನಾನು ಲೈಬ್ರರಿಯನ್, ಅದು ನನ್ನ ವೃತ್ತಿ, ಅದರಲ್ಲಿ ಸ್ಪೆಷಲ್ ಏನು ಎಂದ ವಿನಯವಾಗಿ. ಡಾಕ್ಯುಮೆಂಟೇಶನ್, ಕ್ಯಾಟಲಾಗಿಂಗ್ ಅಂತ ಎಲ್ಲ ಇರುತ್ತಲ್ಲ ಸ್ಟಡಿ ಮಾಡುವಾಗ, ಅದನ್ನು ಸ್ವಲ್ಪ ಹೆಚ್ಚು ಮುತುವರ್ಜಿಯಿಂದ ತಿಳ್ಕೊಂಡು ಅನುಷ್ಠಾನಕ್ಕೆ ತಂದರೆ ಯಾರೂ ಮಾಡಬಹುದು ಎಂದು ಸೇರಿಸಿದ. ಅದು ಅವನ ಸೌಜನ್ಯದ ನುಡಿಯೆಂದು ಅರಿತಳು. ನಿಜ ಎನ್ನುವಂತೆ ನಕ್ಕು ಸುಮ್ಮನಾದಳು. ಇದಕ್ಕೂ ಹೆಚ್ಚಿನ ಇನ್ನೊಂದು ವಿಶೇಷ ಸೀತಾರಾಮುವಿನಲ್ಲಿತ್ತು. ಅದು ಅವನ ಸಂಗೀತದೆಡೆಗಿನ ಪ್ರೇಮ. ಅವನಿಗೆ ಸಂಗೀತದ ಹುಚ್ಚು ಎಂದರೂ ಸಮಂಜಸ. ಹಾಗೆಂದು ಅವನಿಗೆ ಹಾಡಲು ಬರುತ್ತದೆಂದೇನೂ ಅಲ್ಲ. ಆದರೂ ಅವನ ಸಂಗೀತ ಜ್ಞಾನ ಉನ್ನತ ಮಟ್ಟದ್ದು. ಎಲ್ಲರೂ ಸಂಜೆಗಳಲ್ಲಿ ಸಮಯ ಕಳೆಯಲು ನಾಟಕ, ಸಿನಿಮಾ ಎಂದು ನೋಡುವಂತೆ ಅವನು ಸಂಗೀತ ಕಚೇರಿಗಳನ್ನು ಹುಡುಕಿ ಹೋಗುತ್ತಿದ್ದ. ಸಂಗೀತಗಾರರು ಯಾರೇ ಆಗಲಿ ಅವರ ಸಂಗೀತ ಕಚೇರಿಯ ಸಭೆಯಲ್ಲಿ ಅವನಿರಲೇಬೇಕು. ಅವನ ಸಂಗೀತ ಕೇಳಿ ಬರುವಷ್ಟೇ ಆಗಿದ್ದರೆ ಚೆನ್ನಾಗಿತ್ತು. ಆದರೆ ಒಳ್ಳೆಯ ಕಚೇರಿ ಆಲಿಸಿ ಬಂದಾಗ ಅದರ ಸ್ವಾದದ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ತುಡಿತ ಯಾರಿಗೇ ಆಗಲಿ ಎದುರಿಗೆ ಸಿಕ್ಕಿದವರಿಗೆ ಹೇಳಲು ತವಕಿಸುತ್ತಿದ್ದ. ನಿನ್ನೆ ಕಚೇರಿ ಕೇಳಿದ್ರ ಇವರೇ, ಜೇಸುದಾಸರದು ಎಂದು ಇವನು ಪ್ರಾರಂಭ ಮಾಡಿದರೆ ಎದುರಿಗಿರುವವರು ನಗುವ ಕಾಲ ಬಂದುಬಿಟ್ಟಿತ್ತು. ಅದು ಅವನ ಅತಿರೇಕ ಎಂದು ಅವನನ್ನು ತಳ್ಳಿ ಹಾಕುತ್ತಿದ್ದರು. ಅವನಿಗೆ ಆಗೆಲ್ಲ ಬಹಳ ನೋವಾಗುತ್ತಿತ್ತು. ಇದು ಹೇಳಿ ಕೇಳಿ ಬೇಸಾಯದ ಯೂನಿವರ್ಸಿಟಿ, ಇವರಿಗೇಕೆ ಕಲೆ ಎಂದು ಕಹಿಯಾಗಿ ಬೈದುಕೊಂಡು ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಅವನ ಈ ಅತಿರೇಕವನ್ನು ಒಂದು ಒಳ್ಳೆಯ ಗುಣವಾಗಿ ಕಂಡವಳು ಒಬ್ಬ ಕಾಳಿಂದಿ ಮಾತ್ರ. ಅವಳಿಗೆ ಸಂಗೀತ ಗೊತ್ತು ಎಂದು ಸೀತಾರಾಮುವಿಗೆ ತಿಳಿದದ್ದು ಒಂದು ವಿಚಿತ್ರ ಸಂದರ್ಭದಲ್ಲಿ. ಅದೊಂದು ದಿನ ಲೈಬ್ರರಿಯಲ್ಲಿ ಪುಸ್ತಕಗಳಿಗಾಗಿ ಕಾಯುತ್ತಾ ನಿಂತಿದ್ದಳು ಕಾಳಿಂದಿ. ಸೀತಾರಾಮು ಹುಡುಕಿ ತರಲು ಹೋಗಿದ್ದ. ಅವನು ಪುಸ್ತಕಗಳನ್ನು ತಂದು ಅವಳ ಕೈಗೆ ಕೊಡುವಾಗ ಅಲ್ಲಿ ನಿಂತಿದ್ದ ಇಬ್ಬರು ಹುಡುಗಿಯರು ಮಾತನಾಡುತ್ತಿದ್ದುದು ಇಬ್ಬರ ಕಿವಿಯ ಮೇಲೂ ಬಿದ್ದಿತು. ಒಬ್ಬಳು ಹೇಳಿದಳು, ಶಂಕರಾಭರಣಂ ನೋಡಿದ್ದೀಯಾ? ಆ ಹಾಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅದೇ ಸಾಮಜವರ ಗಮನ, ಕಲ್ಯಾಣಿ ರಾಗದ್ದು. ಆಗ ಶಂಕರಾಭರಣಂ ಎನ್ನುವ ಒಂದು ಸಂಗೀತಮಯ ತೆಲುಗು ಚಿತ್ರ ಊರ ಜನರ ಮಾತಾಗಿದ್ದ ದಿನಗಳು. ಹೌದು ಕಣೆ, ಕನ್ನಡ ಸಿನಿಮಾದಲ್ಲೂ ಭಾಮಿಯ ನೋಡಲು ತಾವಂದ ಅಂತ ಒಂದು ಹಾಡಿದೆ ಕಣೆ. ಅದೇ ರಾಗದಲ್ಲಿ ಕಲ್ಯಾಣಿನೋ ಯಾವುದೋ ನಂಗೊತ್ತಿಲ್ಲ ಎಂದಳು ಗೆಳತಿ. ಸೀತಾರಾಮುವಿಗೆ ಆ ಹುಡುಗಿಯರು ತಪ್ಪು ತಪ್ಪೇ ಹೇಳುತ್ತಿದ್ದಾರೆ ತಿದ್ದಬೇಕೆಂಬ ತವಕ. ಆದರೆ ಹೇಗೆ? ಅವರು ಪರಿಚಿತರಲ್ಲ, ತಪ್ಪು ತಿಳಿಯಬಹುದು ಎಂದು ಕೈ ಹಿಸುಕಿಕೊಳ್ಳುತ್ತಿದ್ದ. ಆಗ ಕಾಳಿಂದಿ, ನೋಡಿಮ್ಮ, ನಿಮ್ಮ ಮಾತಿನಲ್ಲಿ ತಲೆ ತೋರಿಸ್ತಾ ಇದ್ದೀನಿ ಅಂದ್ಕೋಬೇಡಿ. ನೀವು ಮಾತಾಡ್ತಿರೋ ಹಾಡುಗಳ ರಾಗ ಹಿಂದೋಳ, ಕಲ್ಯಾಣಿ ಅಲ್ಲ ಎಂದಳು.
ಥ್ಯಾಂಕ್ ಯು ಮೇಡಮ್, ನಮಗೆ ಸಂಗೀತ ಅಷ್ಟೇನೂ ಗೊತ್ತಿಲ್ಲ. ಆ ಹಾಡುಗಳು ಮಾತ್ರ ತುಂಬ ಚೆನ್ನಾಗಿದೆ. ಹಿಂದೋಳ ಹಿಂದೋಳ ಎಂದುಕೊಳ್ಳುತ್ತಾ ಹೊರಟು ಹೋದರು. ಸೀತಾರಾಮ್, ನನ್ನದು ನಿಮಗೆ ಥ್ಯಾಂಕ್ಸ್ ಮೇಡಮ್. ಅವರು ಅಬದ್ಧ ಮಾತಾಡ್ತಿದ್ದಾಗ ಮೈ ಪರಚಿಕೊಳ್ಳೋ ಹಾಗಾಯಿತು. ನೀವು ಅವರ ಮುಖಕ್ಕೆ ಹೊಡೆದಾಗೆ ಹೇಳಿಬಿಟ್ರಲ್ಲ ಮೇಡಮ್ ಎಂದು ಸಂತೋಷ ಸೂಚಿಸಿದ. ನಾನು ಟೀಚರ್, ಅವರು ವಿದ್ಯಾರ್ಥಿಗಳು, ಆದ್ದರಿಂದ ಅವರು ನನ್ನ ಮಾತು ಸಹಿಸಿಕೊಂಡ್ರು ಎಂದು ಅವನಿಂದ ಪುಸ್ತಕಗಳನ್ನು ಪಡೆದು ಹೊರಟಳು. ಅವನು 2 ಹೆಜ್ಜೆ ಅವಳೊಂದಿಗೆ ಬಂದು, ನಿಮಗೆ ಸಂಗೀತ ಚೆನ್ನಾಗಿ ಗೊತ್ತಿರಬೇಕಲ್ವ ಮೇಡಮ್ ಎಂದ. ಚೆನ್ನಾಗಿ ಅನ್ನೋ ಎದೆಗಾರಿಕೆಯಿಲ್ಲ, ಸ್ವಲ್ಪ ಕಲ್ತಿದ್ದೀನಿ, ಬಾಯಿ ಹಾಡುಗಾರಿಕೆ ಅಲ್ಲ, ವೀಣಾವಾದನೆ ಎಂದಳು. ಹಾಗಾದ್ರೆ ನಾನು ಸಂಕೋಚಿಸಿದ. ನೀವು ಧಾರಾಳವಾಗಿ ಮ್ಯೂಸಿಕ್ ಬಗ್ಗೆ ನನ್ನ ಹತ್ರ ಮಾತಾಡಬಹುದು. ಅಂದಿನಿಂದ ಕಾಳಿಂದಿ ಲೈಬ್ರರಿಗೆ ಬಂದಾಗಲೆಲ್ಲ ಸೀತಾರಾಮು ಅಲ್ಲಿದ್ದರೆ ಒಂದೆರಡಾದರೂ ಸಂಗೀತದ ಬಗೆಗಿನ ಮಾತುಗಳು ವಿನಿಮಯವಾಗುತ್ತಿದ್ದವು. ಸಂಗೀತ ಕಾರ್ಯಕ್ರಮಗಳ ಬಗ್ಗೆ ಅವನು ಮಾಹಿತಿ ನೀಡಿದಾಗ ಅವಳೂ ಒಮ್ಮೊಮ್ಮೆ ಕಚೇರಿಗಳಿಗೆ ಹೋಗಿ ಬರುತ್ತಿದ್ದಳು. ಇಂದೂ ಸಹ ಲೈಬ್ರರಿಗೆ ಹೋಗಿದ್ದ ಅವಳು, ನಿನ್ನೆ ಯಾವ ಕಚೇರಿಗೆ ಹೋಗಿದ್ರಿ ಸೀತಾರಾಮು ಎಂದು ಕೇಳಿದಳು. ನಿನ್ನೆ ಎಲ್ಲೂ ಹೋಗಲಿಲ್ಲ, ಹಳೆಯ ರೆಕಾರ್ಡೊಂದು MD ರಾಮನಾಥನ್ ಅವರದು ಸಿಕ್ಕಿತ್ತು, ಮನೆಯಲ್ಲೇ ಕೂತು ಕೇಳಿದೆ ಎಂದು ಅದರ ಬಗೆಗೆ ಹೇಳಿದುದೇ ಅಲ್ಲದೆ ತನ್ನ ಬಳಿ ಯಾವ ಯಾವ ಹಳೆಯ ಸಂಗೀತದ ರೆಕಾರ್ಡ್ಸ್ ಇದೆ ಎಂದೆಲ್ಲ ವಿವರವಾಗಿ ಹೇಳಿದ. ಅವನ ವ್ಯಕ್ತಿತ್ವವನ್ನು, ಸಂಗೀತ ಪ್ರಿಯತೆಯನ್ನು ನೆನೆಸಿಕೊಳ್ಳುತ್ತಾ ಕಾಲೇಜಿನ ಕಡೆ ಹೆಜ್ಜೆ ಹಾಕಿದಳು ಕಾಳಿಂದಿ. ಬಂದು ಪೋರ್ಟಿಕೋವನ್ನು ಪ್ರವೇಶಿಸಿದಳು. ಮೆಟ್ಟಲು ಹಂತದ ಬಳಿಗೆ ಬಂದಿದ್ದಳು. ಆಗ ಯಾಕೋ ಹಿಂದುಗಡೆ ಎಕ್ಸ್ಕ್ಯೂಸ್ ಮೀ ಎಂದಂತೆ ಕೇಳಿಸಿತು. ನಿಂತು ಹಿಂತಿರುಗಿ ನೋಡಿದಳು. ನೋಡಿ ತಟಸ್ಥಳಾಗಿ ಬಿಟ್ಟಳು. ಅವಳ ತುಟಿಗಳ ಮೇಲಿನ ಮಂದಸ್ಮಿತ ಮಾಯವಾಗಿ ಅವು ಹಗುರವಾಗಿ ನಡುಗಿದವು. ಅವಳ ತಲೆಗಿಂತ 1 ಅಡಿ ಎತ್ತರದಲ್ಲಿ ಒಂದು ಜೋಡಿ ನೀಲಿ ಕಣ್ಣುಗಳು ಅವಳ ಕಡೆಗೆ ತದೇಕವಾಗಿ ನೋಡಿದವು. ವಿಶಾಲವಾದ ಕಪ್ಪು ಕಣ್ಣುಗಳು ಆ ಜೋಡಿ ನೀಲಿ ಕಣ್ಣುಗಳಲ್ಲಿ ಮಿಳಿತವಾಗಿ ಬಿಟ್ಟವು. ವಾತಾವರಣವೇ ಸ್ತಬ್ಧವಾದಂತೆನಿಸಿತು ಕಾಳಿಂದಿಗೆ. ತನ್ನ ಕಣ್ಣುಗಳನ್ನು ಆ ದೃಷ್ಟಿಯಿಂದ ಕೀಳಲಾರದಾದಳು. ಹೃದಯ ಡವಡವ ಪಡೆದುಕೊಂಡಿತು. ಓಡಿಬಿಡು ಕಾಳಿಂದಿ, ಸೋತು ಹೋಗುತ್ತಿದ್ದೀಯಾ ಎಂದು ಬುದ್ಧಿ ಎಚ್ಚರಿಸಿತು. ಆ ನೀಲಿ ಕಂಗಳಲ್ಲಿ ಕರಗಿ ಹೋಗಿ ಈಜಿ ಹೋಗು ಎಂದು ಹೃದಯ ಬಲಾತ್ಕರಿಸಿತು. ಅವಳ ದೃಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಆ ನೀಲಿ ಕಂಗಳ ಒಡೆಯ ಓ ಮೈ ಗಾಡ್ ಎಂದು ಉದ್ಗರಿಸಿ ಸ್ವಲ್ಪವೇ ತಲೆ ಕೊಡವಿ ಸ್ವಪ್ನದಿಂದ ಎಚ್ಚೆತ್ತಂತೆ, ನಾನು ಅಗ್ರಾನಮಿ ಪ್ರೊಫೆಸರ್ ಡಾಕ್ಟರ್ ಸರ್ಜಾಪುರ್ ಅವರ ಕೋಣೆಗೆ ಹೋಗಬೇಕು, ದಾರಿ ತೋರ್ತೀರಾ ಎಂದ. ಆಂಗ್ಲದಲ್ಲಿ ಮಾತನಾಡಲು ಅವಳ ನಾಲಿಗೆ ಬತ್ತಿ ಹೋಗಿತ್ತು. ಕೈಯನ್ನು ಚಾಚಿ ಮೆಟ್ಟಿಲ ಮೇಲಿನ ಒಂದು ಮೂಲೆಯನ್ನು ಸಂಜ್ಞೆ ಮಾಡಿ ತೋರಿಸಿದಳು. ಅವಳ ಅವಸ್ಥೆ ನೋಡಿ ಅವನು ಮುಗುಳ್ನಕ್ಕ. ಆ ನಗು ಅವಳನ್ನು ಪೂರ್ಣವಾಗಿ ಕೆಡದು ಬಿಟ್ಟಿತು. ನಾನಿನ್ನು ಇಲ್ಲಿ ನಿಲ್ಲಲಾರೆ ಎನ್ನುವಂತೆ ಮುಂದೆ ತಿರುಗಿ ಸರಸರ ನಡೆದಳು. ನಡೆಯಲು ಪ್ರಯತ್ನಿಸಿದಳು. ಕಾಲು ನಡಗುತ್ತಿತ್ತು. ಅವನು ನಿಂತಲ್ಲೇ ನಿಂತು ಅವಳು ಹೋಗುವುದನ್ನೇ ನೋಡುತ್ತಾ, ಓ ನೋ, ವಾಟ್ ಈಸ್ ದಿಸ್ ಕಾಂಟ್ ಹ್ಯಾಪನ್ ಟು ಮೀ. ಓ, ಏನಿದು, ನನಗೆ ಹೀಗಾಗಬಾರದು ಎಂದು ತಲೆ ಕೊಡವಿಕೊಂಡು ಮೆಟ್ಟಿಲು ಹತ್ತಿದ. ಅವನ ಸ್ಮೃತಿಪಟಲದ ಮೇಲೆ ಅವಳ ಆ ಅಚ್ಚ ಕಪ್ಪು ಕಣ್ಣುಗಳು, ಅವಳ ದಪ್ಪ ಕಪ್ಪು ಜಡೆ, ನಡೆಯುತ್ತಿದ್ದಾಗಿನ ಅವಳ ಹಿಂಬದಿಯ ಚಹರೆ, ನಿತಂಬದ ಬಳುಕು ಅವೇ ಅಚ್ಚುತ್ತಿ ನಿಂತಿದ್ದವು. ಕಾಳಿಂದಿ ಬೆದರುತ್ತಾ ನಡಗುತ್ತಾ ತನ್ನ ಕೋಣೆಯ ಕುರ್ಚಿಗೆ ಬರುವ ವೇಳೆಗೆ ಸರಿಯಾಗಿ ಡಾಕ್ಟರ್ ಕುಬೇರರ ಕೋಣೆಗೆ ಬಂದರು. ಅವಳ ಕೈಯಲ್ಲಿನ ಪುಸ್ತಕ ನೋಡಿಯೇ ಅವಳು ಲೈಬ್ರರಿಯಿಂದ ಹಿಂತಿರುಗಿರಬೇಕೆಂದು ಊಹಿಸಿದರು. ಲೈಬ್ರರಿಯಿಂದ ಬರಲು ಇಷ್ಟು ಆತುರದಿಂದ ಬರಬೇಕೆ, ಎಷ್ಟು ಬೆವರಿದ್ದೀರಿ ನೋಡಿ ಎಂದರು. ಈಗ ಕ್ಲಾಸ್ ಇದೆ ಸಾರ್ ಎಂದಳು ಬಲು ಪ್ರಯಾಸದಿಂದ. ಇನ್ನು 1/4 ಗಂಟೆ ಇದೆ ಮುಂದಿನ ಪೀರಿಯಡ್ಗೆ ಎಂದು ಕೈಗಡಿಯಾರ ನೋಡಿಕೊಳ್ಳುತ್ತಾ ಆ ಕೋಣೆಯ ತಮ್ಮ ಪಾರ್ಶ್ವದ ಕಡೆಗೆ ಹೋದರು. ಅವಳದ್ದ ಮನೋಸ್ಥಿತಿಯನ್ನು ಅವರೇನು ಬಲ್ಲರು.
ಕ್ಲಾಸಿದೆ ಎಂದು ಹೇಳಿದರಾದರೂ ಈಗ ಅವಳು ಪಾಠ ಹೇಳುವ ಸ್ಥಿತಿಯಲ್ಲಿದ್ದಳೆ. ನೀಳದೇಹದ ನೀಲ ಕಂಗಳ ಆ ಅಮೇರಿಕನ್ ತರುಣನ ದೃಷ್ಟಿ ಪರಿಧಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ಅವನು ತನ್ನನ್ನು ಹಾಗೇಕೆ ನೋಡಿದ? ಎಲ್ಲರನ್ನು ಹಾಗೇ ನೋಡುತ್ತಾನೆಯೇ ಅಥವಾ ತಾನು ಭ್ರಮೆ ಪಟ್ಟಳೆ? ನಿಸ್ಸಂದೇಹವಾಗಿ ಅವನೇ ಡಾಕ್ಟರ್ ರಿಚಿ ರಿಚರ್ಡ್ಸನ್. ತಮ್ಮ ಪ್ರೊಫೆಸರರ ರೂಮ್ಗೆ ಹೋದನೆಂದ ಮೇಲೆ ಇಷ್ಟು ಅನುಮಾನವೇಕೆ? ಈ ಮೊದಲ ಒಂದು ನೋಟದಲ್ಲಿ ತಾನು ಹೀಗೆ ಕರಗಿ ಹೋದನೆಂದರೆ ಇನ್ನು 1 ವರ್ಷ ತಾನು ನಿಲ್ಲಬಲ್ಲಳೆ, ತಡೆದುಕೊಳ್ಳಬಲ್ಲಳೆ? ತನಗೇಕೆ ಮತ್ತೆ ಮತ್ತೆ ಅವನನ್ನು ನೋಡಬೇಕೆನ್ನಿಸುತ್ತದೆ? ಆ ನೀಲಿ ಕಣ್ಣುಗಳಲ್ಲಿ ಮುಳುಗಿ ಹೋಗಬೇಕೆಂಬ ಅದಮ್ಯ ಬಯಕೆ ಏಕೆ? ಆ ನೀಳ ಬಾಹುಗಳ ಬಿಗಿಬಂಧನ ಹೇಗಿರಬಹುದೆಂಬ ಅನಿಸಿಕೆ ಏಕೆ? ಚಿಚಿ, ಏನು ಆಲೋಚನೆಗಳು! ನಾನು ಕಾಳಿಂದಿ ಹೀಗೆಲ್ಲ ಆಲೋಚಿಸುತ್ತಿದ್ದೇನೆಯೇ? ಬಲವಂತವಾಗಿ ಮನ ಬಿಗಿ ಹಿಡಿದು ತಂದಿದ್ದ ಪುಸ್ತಕದ ಹಾಳೆ ತಿರುವಿದಳು. ಆದರೇನು, ಆ ಪುಟಗಳಲ್ಲಿ ಕಂಡಿದ್ದು ಜೋಡಿ ನೀಲಿ ನಯನಗಳೇ. ತನ್ನ ಕೋಣೆಗೆ ಬಂದು ಕುಳಿತ ಕುಬೇರನಿಗೆ ಏಕೋ ತಾನು ತಾನೇ ಅಲ್ಲವೆನ್ನಿಸಿತು. ಕಾಳಿಂದಿಯ ಬಳಿ ಈಗ ಮಾತನಾಡಿದುದು ತಾನೇ ಏನು? ಅವಳು ಬೆವೆತಿದ್ದಾಳೆಂದು ತನಗೆ ತಿಳಿಯಬೇಕಾದರೆ ತಾನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಿರಬೇಕು ಎಂದ ಮೇಲೆ ತಾನು ಇವಳನ್ನು ಹಾಗೆ ಗಮನಿಸುತ್ತಿದ್ದೇನೆಯೇ? ತಾನು ಕುಬೇರ ಇರಬೇಕು. ಅವಳು ತನ್ನ ಕೋಣೆಯಲ್ಲಿ ಕುಳಿತು ತೀರಾ 3 ದಿನಗಳಾಗಿವೆಯಷ್ಟೇ. ಈ 3 ದಿನಗಳಲ್ಲಿ ಇವಳು ಯಾವ ಯಾವ ಬಣ್ಣದ ಸೀರೆ ಉಟ್ಟಿದ್ದಳು ಎಂದು ತನಗೆ ನೆನಪಿದೆ. ಇವಳು ಯಾವಾಗ ಕ್ಲಾಸಿಗೆ ಹೋದಳು, ಯಾವಾಗ ಬಂದಳು ಎಂಬುದು ತಿಳಿದಿದೆ. ಇವಳ ಚಲನವಲನಗಳು ತನಗರಿವಿಲ್ಲದೆಯೇ ಗಮನಕ್ಕೆ ಬರುತ್ತಿದೆ. ಅವನಿಗೆ ತನ್ನ ಬಗೆಗೆ ತನಗೇ ಅಚ್ಚರಿ. ತನ್ನ ತಾಯಿಯ ಕಡೆಯಿಂದ ಅವನಿಗೆ ಅನೇಕ ಬಂಧುಗಳು. ಮನೆಯಲ್ಲಿ ಸಣ್ಣ ಸಮಾರಂಭವಾದರೂ 30 ಜನರಿಗೆ ಕಡಿಮೆ ಇಲ್ಲದೆ ಸೇರುತ್ತಾರೆ. 3-4 ತರುಣಿಯರಾದರೂ ತನ್ನ ಹಿಂದೆ ಮುಂದೆ ಸುತ್ತಿ ತನ್ನ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ. ಆಗೆಲ್ಲ ಅವನು ತಣ್ಣಗೆ, ನೀನು ಹೇಳು ಕುಬೇರ, ನನ್ನ ಸೀರೆ ಚೆನ್ನಾಗಿದೆಯೋ, ಅವಳ ಸೀರೆ ಚೆನ್ನಾಗಿದೆಯೋ ಎಂದು ಕೇಳುತ್ತಾಳೆ ಒಬ್ಬಳು. ಅವನು ಸುಮ್ಮನೆ ನಗುತ್ತಾನೆ ಅಥವಾ ಎರಡೂ ಚೆನ್ನಾಗಿವೆ ಎನ್ನುತ್ತಾನೆ. ತರುಣಿಯರಿಗೆ ನಿರಾಸೆಯಾಗುತ್ತದೆ. ಹೇಳಿ ಕೇಳಿ ಇವನನ್ನು ಕೇಳೋಕೆ ಬಂದೆವಲ್ಲ, ನಾವು ಮೂರ್ಖರು ಎಂದು ಅವರೂ ಹೊರಟು ಹೋಗುತ್ತಾರೆ. ಅವನಿಗೇನೂ ಅನ್ನಿಸುವುದೇ ಇಲ್ಲ. ಹಾಗಿರುವಾಗ ಕುಬೇರ ಈ ಅಪರಿಚಿತ ಹೆಣ್ಣನ್ನು ಗಮನಿಸುತ್ತಿದ್ದಾನೆಂದರೆ ಅವನಿಗೆ ಸೋಜಿಗವಲ್ಲದೆ ಮತ್ತೇನಾದಿತು? ಬೆಳಗ್ಗೆ ಮೊದಲ ಬಾರಿ ಕಂಡಾಗ ನಗುತ್ತಾ ಗುಡ್ ಮಾರ್ನಿಂಗ್ ಹೇಳುತ್ತಾಳೆ. ತಾನೂ ಪ್ರತಿಕ್ರಿಯಿಸಿ ವೆರಿ ಗುಡ್ ಮಾರ್ನಿಂಗ್ ಅನ್ನುತ್ತಾನೆ. ಅದರಿಂದ ಅವನಿಗೇನೋ ಒಂದು ತೆರನಾದ ಸಂತೋಷವಾಗುತ್ತದೆ. ಒಂದು ದಿನದಲ್ಲಿ ಅವನಿಗೆ ಯಾರ್ಯಾರಿಂದಲೋ ಅಂತಹ ಗುಡ್ ಮಾರ್ನಿಂಗ್ಗಳ 100. ಆದರೆ ಕಾಳಿಂದಿಯದು ಸ್ಪೆಷಲ್ ಎನಿಸುತ್ತದೆ. ತಾನು ಕೋಣೆಯ ಹೊರಗೆ ಓಡಾಡುವಾಗಲೆಲ್ಲ ಕಾಳಿಂದಿಯರ ಪಾರ್ಶ್ವವನ್ನು ಹಾದೇ ಹೋಗಬೇಕು. ಅವಳು ಅಲ್ಲಿ ಇರಲಿ ಎಂದು ಕಣ್ಣು ಬಯಸುತ್ತದೆ. ಅವಳು ಅಲ್ಲಿ ಇಲ್ಲದಿದ್ದರೆ ಏನೋ ನಷ್ಟವಾದಂತೆನಿಸುತ್ತದೆ. 3 ದಿನದಲ್ಲಿ ಇಷ್ಟು ಮೋಡಿಯೇ ಇವಳದು. ಗೆಳೆಯರೊಬ್ಬರು ಹೇಳಿದ ಮಾತು ಜ್ಞಾಪಕಕ್ಕೆ ಬರುತ್ತದೆ. ಒಂದೇ ಸೂರಿನಡಿ ಇಬ್ಬರನ್ನು ಇಟ್ಟಾಗ ಅವರಿಬ್ಬರು ಸ್ನೇಹಿತರಾಗದ ವಿಧಿಯೇ ಇಲ್ಲ. ಕಾಣದ ಕೈಯೊಂದು ಇಬ್ಬರನ್ನೂ ಒಂದುಗೂಡಿಸುತ್ತದೆ. ಇಲ್ಲವೇ ಇಬ್ಬರು ಶತ್ರುಗಳಾಗಿ ದೂರವಾಗುತ್ತಾರೆ. ಮಧ್ಯಮ ಮಾರ್ಗವೇ ಇರುವುದಿಲ್ಲ. ಇದು ನಿಜ. ಕಾಳಿಂದಿಯಂತಹ ಸುಂದರ ಸ್ವಭಾವದ ಹೆಣ್ಣಿನೊಂದಿಗೆ ಶತ್ರುತ್ವ ಸಾಧ್ಯವೇ? ಎಂದಿಗೂ ಇಲ್ಲ ಎಂದ ಮೇಲೆ ಆಕೆ ತನಗೆ ಸ್ನೇಹಿತಳೇ ಆಗುತ್ತಾಳೆ. ಓ ಗೆಳೆಯ, ನಿನಗೆ ಅನಂತಾನಂತ ವಂದನೆಗಳು. ಯಾವುದನ್ನು ಗೀಳು ಮಾಡಿಕೊಳ್ಳುವ ಸ್ವಭಾವ ಅವನದಲ್ಲವಾಗಿ ಕುಬೇರ ತನ್ನಲ್ಲೀಗ ಉಂಟಾಗುತ್ತಿರುವ ಮೃದು ಭಾವನೆಗಳನ್ನು ಹೃದಯದ ಕರಂಡದಲ್ಲಿ ಮುಚ್ಚಿಟ್ಟು ತನ್ನ ಇಂದಿನ ಕೆಲಸದ ಬಗೆಗೆ ತೊಡಗಿಸಿಕೊಂಡರು.